ಹಲೋ ಹಾಯ್ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ನಾನು ಭಾಳ ದಿನದಿಂದ ಒಂದು ಯೋಚನೆಯಲ್ಲಿದ್ದೆ. ಏನಪ್ಪ ಅಂದರೆ, ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸು ಒಬ್ಬ ರೈಡರ್ ಆಗಿ ಇನ್ನೊಬ್ಬ ರೈಡರ್ಗೆ ಹೆಲ್ಪ್ ಆಗಲಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಯಾವ ಥರ ಇದೆ ಮಟೀರಿಯಲ್ಲು, ಯಾವುದು ನೀವು ಸಜೆಸ್ಟ್ ಮಾಡ್ಬೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ನನ್ನ ಹತ್ರ ಇರೋ ಮಟೀರಿಯಲ್ಗಳ ಬಗ್ಗೆ ವಿಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್. ಈಗ ನಾರ್ಮಲ್ ಆಗಿ ಗ್ಲೌಸ್ಗಳ ರೇಟು 200 ರೂಪಾಯಿಂದ ನಿಮಗೆ ಅದು ಬಿಡಿ, ಅದು 50,000 60,000 ಅವೆಲ್ಲ ಬ್ರ್ಯಾಂಡ್ ಮೇಲೆ ಹೋಗುತ್ತೆ, ಅವನ್ನೆಲ್ಲ ಬಿಡಿ. ಸೊ ನಾರ್ಮಲ್ ಆಗಿ ಒಬ್ಬ ನಾರ್ಮಲ್ ರೈಡರು 200 ರೂಪಾಯಿ ಗ್ಲೌಸ್ ಹಾಕೊಂಡ್ರು ಕೂಡ ಅವನ ಕೈಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬಹುದು. ಗ್ಲೌಸ್ಗಳು ನಿಮ್ಮ ಒಂದು ಅವಶ್ಯಕತೆಗೆ ತಕ್ಕಂತೆ ಪ್ಲಸ್ ನಿಮ್ಮ ಹತ್ರ ಬಜೆಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ನಾನಿವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಒಂದು ಫುಲ್ ಗೌನ್ಲೆಟು ಗೋಟ್ ಲೆದರಿಂದ ಮಾಡಿರೋ ಕಾರ್ಬನ್ ಫೈಬರ್ ನಕಲ್ ಪ್ರೊಟೆಕ್ಟರ್ ಹೊಂದಿರೋ ಒಂದು ಗ್ಲೌಸು. ಅವು ಯಾವುದಪ್ಪ ಅಂದರೆ ವೈಟೆರಾ ಗ್ರಿಡ್ MK3 ಅಂತ ಅದರ ಹೆಸರು. ಗ್ಲೌಸ್ ನೋಡೋಣ ಯಾವ ಥರ ಇದ್ದಾವೆ. ಇದೇ ಗ್ಲೌಸು. ಇದು 200 ರೂಪಾಯಿ ಗ್ಲೌಸು ಪ್ಲಸ್ ಇದು ರೇಟ್ ಆಮೇಲೆ ಹೇಳ್ತೀನಿ, ಈಗ ಬೇಡ. ಎರಡು ಪ್ರೊಟೆಕ್ಟೇ ಮಾಡುತ್ತೆ, ಬಟ್ ಇಂಪ್ಯಾಕ್ಟು ಎಷ್ಟು ಯಾವ ತಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಈ ಥರ ಬರುತ್ತೆ ಇದು ಗ್ಲೌಸ್ ಸಿಸ್ಟಮು. ಇದು ಫುಲ್ ಇಲ್ಲಿರುತ್ತೆ ಕಾರ್ಬನ್ ಫೈಬರು, ಇಲ್ಲಿ ನಕಲ್ ಪ್ರೊಟೆಕ್ಟರ್ಸ್ ಇದ್ದಾವೆ. ಎಲ್ಲನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನಾನು ಇದನ್ನೇ ಯಾಕೆ ಚೂಸ್ ಮಾಡಿದೆ, ಇದನ್ನೇ ಯಾಕೆ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಹೇಳಬೇಕಂದ್ರೆ, ನಾನು ತುಂಬ ಆಲ್ಮೋಸ್ಟ್ ಸ್ವಲ್ಪ ರೈಡ್ ಮಾಡಿದ್ದೀನಿ. ಅವಾಗೆಲ್ಲನೂ ಅನಿಸೋದು ಒಂದೇ ಸರಿ ಇನ್ವೆಸ್ಟ್ ಮಾಡಿಬಿಡೋಣ, ಯಾಕೆ ಪದೇ 200 500 1000 ತೊಗೊಳೋದಕ್ಕಿಂತ ಒಂದು ಸರಿ ಒಳ್ಳೆ ಅಮೌಂಟ್ ಹಾಕಿ ಇನ್ವೆಸ್ಟ್ ಮಾಡಿಬಿಟ್ರೆ ಸಾಕಲ್ಲ, ಇದು ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ನಾವೆಲ್ಲ ರಿವ್ಯೂ ಎಲ್ಲ ಮಾಡಿದೆ. ಅದರಲ್ಲೂ ನನಗೆ ಫೈನಲ್ ಆಗಿ 2 ಟಾಪ್ ಬ್ರ್ಯಾಂಡ್ಗಳು ರೈನಾಕ್ಸ್ ಅವ್ರದ್ದು ಪ್ಲಸ್ಸು ಇದು ವೈಟೆರಾ ಅವ್ರದ್ದು ಜೊತೆ ಕಾಂಪಿಟೇಷನ್ಗೆ ಜಾಸ್ತಿ ಆಯಿತು. ಸೊ ನಾನು ಫೈನಲಿ ಚೂಸ್ ಮಾಡಿದ್ದು ಇದನ್ನು ಯಾಕೆ ಚೂಸ್ ಮಾಡಿದೆಪ್ಪ ಅಂತ ನಿಮ್ಗೆ ಹೇಳೋದಾದರೆ, ಇದರದ್ದು ಮೇನ್ ಇದು ನಕಲ್ ಪ್ರೊಡಕ್ಟರ್ ಇದೆಯಲ್ಲ, ಇದು ಮಾಡಿರೋದು ಇದರಲ್ಲಿ ಮಟೀರಿಯಲ್ ಏನಪ್ಪ ಅಂದರೆ, ಇದು ಗೋಟ್ ಸ್ಕಿನ್ ಲೆದರಿಂದ ಮಾಡಿರೋದು, ಭಾಳ ಡ್ಯೂರೇಬಲ್. ಇದರದ್ದು ಅಡಿಷ್ನಲ್ ಪ್ರೊಟೆಕ್ಷನ್ ಅಪ್ಪ ಅಂದರೆ ನೋಡಿ, ನಿಮಗೆ ಇಲ್ಲಿ ಪಾಮ್ ಪ್ರೊಟೆಕ್ಷನ್ ಯಾವ ಥರ ಇದೆ ನೋಡಿ, ಈ ಮೆಟೀರಿಯಲ್ ನೋಡ್ತಾ ಇದ್ದೀರಾ, ಇದು ಪ್ರೊಟೆಕ್ಷನ್ನು ಪ್ಲಸ್ಸು ನಕಲ್ ಪ್ರೊಟೆಕ್ಟರು, ಇದು ಫುಲ್ ಹೈಲಿ ಕಾರ್ಬನ್ ಫೈಬರು, ಪ್ಲಸ್ ಇಲ್ಲಿ ಕೂಡ ಚಿಕ್ಕ ಪ್ರೊಟೆಕ್ಟರ್ಸ್ ಇದ್ದಾವೆ ವೆಂಟಿಲೇಷನ್ ಆಗೋ ಜಾಗದಲ್ಲಿ. ಮತ್ತು ಇದು ಪಿಂಕಿ ಫಿಂಗರ್ ಅಂದರೆ ನನ್ನ ಕಿರುಬೆರಳು, ಇದಕ್ಕೆ ಜಾಸ್ತಿ ತಾಕತ್ತಿರಲ್ಲ ಬಿದ್ದಾಗೆಲ್ಲ. ಇದು ಹಿಂಗೆ ಬಿದ್ದೆ ಇಟ್ಕೊಂಡು ಹಿಂಗೆ ಹೋಗಿಬಿಡುತ್ತೆ ಹೊರಗಡೆ, ಗೋವಿಂದನೇ. ಸೊ ಅದಕ್ಕೆ ಜಾಯಿನ್ ಆಗಿರಲಿ. ಅದೇ ಇದರಲ್ಲಿ ನೋಡಿ, ಈ ಗ್ಲೌಸಲ್ಲೆಲ್ಲ ಬಿದ್ದರೆ ಎಲ್ಲ ಓಪನ್ ಆಗಿದ್ದಾವೆ. ಇದು ಅವಾಗಲೂ ಕೂಡ ಇದೇ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ, ಇದು ನಿಮ್ಮ ಪಿಂಕಿ ಫಿಂಗರನ್ನು ಜಾಯಿಂಟ್ ಮಾಡಿದ್ದಾರೆ, ಅದು ಒಂದೇ ಹೋಗೋಕ್ಕೆ ಬರಬಾರ್ದು ಅಂತ ಹೇಳಿ. ಯಾಕಂದರೆ ನೀವು ಎರಡು ಆದಾಗ ನಿಮಗೆ ಇನ್ನೂ ಗ್ರಿಪ್ ಜಾಸ್ತಿ ಸಿಗುತ್ತೆ, ಇದು ಒಂದಾದಾಗ ಮುರಿದೋಗುತ್ತೆ. ಸೊ ಅದಿದೆ. ಪ್ಲಸ್ ಇದರಿಂದ ಈ ಗ್ಲೌಸ್ ಹಾಕ್ಕೊಂಡು ನೀವು ಕಂಪ್ಲೀಟಾಗಿ ಮೊಬೈಲ್ ಯೂಸ್ ಮಾಡ್ಬೋದು, ಏನೂ ತೊಂದರೆಗಳಿಲ್ಲ. ಮತ್ತು ಇದರಲ್ಲಿ ಮೇನ್ ಪ್ರೊಡಕ್ಷನ್ ಅಪ್ಪ ಅಂದರೆ 2 ಥರ ಬರುತ್ತೆ. ಇಲ್ಲಿ ಏನು ಟೈಟ್ ಮಾಡೋಕ್ಕೆ, ಇದು ಫಸ್ಟು, ಆಮೇಲೆ ಇದು ಸೆಕೆಂಡು. ಇದು ನಾರ್ಮಲ್ ಈ ಥರ ಇದ್ದಾಗ ಒಂದೊಂದ್ಸಲಿ ಏನಾಗುತ್ತೆ ಗೊತ್ತಾ, ನಾವು ಬಿದ್ದ ತಕ್ಷಣ ನಮ್ಮಿಂದ ಗ್ಲೌಸು ಹೋಗಿಬಿಡುತ್ತೆ, ಕೈಯಿಂದನೇ ಕೆತ್ತೋಗಿಬಿಡುತ್ತೆ. ಅದಕ್ಕೋಸ್ಕರನೇ ಇದನ್ನು ಅವರು 2 ಥರ ನಿಮಗೆ ಟೈಟ್ ಮಾಡೋಕ್ಕೆ 2 ಥರ ಸಿಸ್ಟಮನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಗ್ರಿಡ್ಡು MK3 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಜಾಸ್ತಿ ಏನು ನಾನು ಅದ್ರ ಬಗ್ಗೆ ಫೀಚರ್ಸು ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಆ್ಯಸ್ ಅ ಬೈಕರು. ಬಟ್ ನಾನು ಹೇಳ್ತಿರೋದು, ನನಗೂ ಮೊದಲು ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅನ್ನೋದು ಎಲ್ಲನೂ ಇತ್ತು. ಬಟ್ ಯಾರು ಈ ಥರ ಇದನ್ನೇ ಯಾಕೆ ತಗೋಬಾರ್ದು ಅನ್ನೋದು ಹೇಳಿರಲಿಲ್ಲ. ಸೊ ಅದನ್ನು ನಾನು ರಿಸರ್ಚ್ ಮಾಡಿ ನಾನು ತಿಳ್ಕೊಂಡು ಮಾಡಿರೋದು. ಸೊ ನಾನೇನು ನಿಮ್ಮನ್ನ ಈ ಟೈಮನ್ನು ಉಳಿಸೋಕೆ ಹೇಳ್ತಿರೋದು. ನಿಮಗೆ ರೈನಾಕ್ಸ್ ಅಡ್ವೆಂಟೋ ಪ್ರೋ ಇದೆ, ರೈನಾಕ್ಸ್ ಸ್ಟಾರ್ಮ್ EVO 3 ಇದೆ. ಸೊ ಇವೆಲ್ಲ ಅಲ್ಪೈನ್ ಸ್ಟಾರ್ ಎಲ್ಲ ಕಾಸ್ಟ್ಲಿ ಆಗುತ್ತೆ, ಬೇಡ. ಸೊ ಇವೆಲ್ಲನೂ ಈ ಒಂದು ಬಜೆಟಲ್ಲಿ ಬರುವಂಥವು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೇನಾದರೂ ಇದರಲ್ಲಿ ಕ್ವಶನ್ಸು ಯಾವುದು ಹೆಂಗೆ ಎಲ್ಲಿ ಸಿಗುತ್ತೆ ಏನೂ ಬೇಕಾಗಿಲ್ಲ, ನೀವು ಅವ್ರದ್ದೇ ವೆಬ್ಸೈಟ್ ಇದೆ, ಅಲ್ಲೇ ಚೆಕ್ ಮಾಡ್ಬೋದು. ಅಥವಾ ಯಾವುದೇ ನೀವು ರೈಡಿಂಗ್ ಗೇರ್ ಅಂಗಡಿಗಳಿಗೆ ಹೋದರೆ ಆರಾಮಾಗಿ ನೀವು ಅದನ್ನು ಅಲ್ಲಿ ನೋಡ್ತೀರಾ. ಸ್ವಲ್ಪ ರೇಟ್ ಜಾಸ್ತಿ ಅನಿಸುತ್ತೆ, ಬಟ್ ಒನ್ ಟೈಮು ಒಂದು 5-6 ವರ್ಷ ಬಂದರೆ ಸಾಕು. ನನಗೆ ಗೊತ್ತಿರೋದನ್ನೇ ಹೇಳ್ತಾ ಹೋಗ್ತೀನಿ. ಏನಾದರೂ ತಪ್ಪಾಗಿದ್ದರೆ ಕೂಡ ನೀವು ಕಮೆಂಟಲ್ಲಿ ಹೇಳ್ಬೋದು, ಮತ್ತು ನನ್ನ ವಿಡಿಯೋನ ನೋಡ್ಬೋದು. ಥ್ಯಾಂಕ್ ಯು, ಬಾಯ್.